ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಈಗ ಪೊಲೀಸರು ಬಂದಿದ್ದಾರೆ. 24 ಹಿಂದೂ ಕಾರ್ಯಕರ್ತರ ಕೊಲೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ, ಕಾರಣರಾಗಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೆ ಏನು ಕೊಟ್ಟಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ದಾರೆ. ಪೊಲೀಸರು ಬಂದಿರುವಂತಹ ಉದ್ದೇಶ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಇನ್ನೂ ಅರೆಸ್ಟ್ ಆಗಿಲ್ಲ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಅವರು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ, ಹಿಂದೆ ಕೊಟ್ಟಂತಹ ಹೇಳಿಕೆ ಏನಿತ್ತು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು. ಹಾಗೂ ಆ ಕೇಸ್ನ ತನಿಖೆಗಾಗಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಪೊಲೀಸರು ಬಂದಿದ್ದಾರೆ. ಹಾಗೂ ಈಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಅವರ ಮನೆಯ ಮುಂದೆ ಹೈ ಡ್ರಾಮಾ ನಡೀತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಮುಂದೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಅದನ್ನು ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಅದರ ಜೊತೆಗೆ ಪೊಲೀಸರ ಜೊತೆಗೆ ಅಲ್ಲಿ ವಾಗ್ವಾದ ನಡೀತಾ ಇದೆ, ಹೈ ಡ್ರಾಮಾ ನಡೀತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸೇನು ದಾಖಲಾಗಿತ್ತು, ಹಿಂದೆ ನೀಡಿದಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೀವು ಗಮನಿಸಬಹುದು. ಹಿಂದೆ ಸಿಎಂ ಸಿದ್ದರಾಮಯ್ಯನವರು ನೂತನವಾಗಿ ಅಂದರೆ ಈ ಒಂದು ಗೌರ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ರು. 24 ಹಿಂದೂ ಕಾರ್ಯಕರ್ತರ ಒಂದು ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಇದು ಚರ್ಚೆ ಆಯಿತು. ಸದನದಲ್ಲೂ ದೊಡ್ಡ ಸುದ್ದಿ ಆಯಿತು. ಗೃಹ ಸಚಿವರು ಉತ್ತರಿಸಿದ್ರು, DCM DK ಶಿವಕುಮಾರ್ ಉತ್ತರಿಸಿದ್ರು. ಯಾವಾಗ ಸದನದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪವಾಯಿತೋ ಆಗ ಹಿಂದೆ ಕೊಟ್ಟಂತ ಹೇಳಿಕೆಗೆ ಆಗ ಈ ಕೇಸ್ಗೆ ಸೀರಿಯಸ್ನೆಸ್ ಬಂದು ಈಗ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಥರ ಅದರ ಬೆನ್ನಲ್ಲೇ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಪೊಲೀಸರು ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಆ ಒಂದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯ ದೃಶ್ಯಾವಳಿ ಇದೆಲ್ಲವೂ ಕೂಡ ಪೊಲೀಸರು ಈಗ ಅಲ್ಲಿ ಆಗಮಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನ ಆಗುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಪೊಲೀಸರು ಬಂದಿದ್ದಾರೆ. ಈಗ ಏನೆಲ್ಲ ಪ್ರಕ್ರಿಯೆ ನಡೀತಾ ಇದೆ, ಸದ್ಯಕ್ಕೆ ಅಲ್ಲಿರುವಂತಹ ಸಿಚುವೇಶನ್ ಹೆಂಗಿದೆ ಕಿರಣ್? ರಾಹುಲ್, ಈಗ ಒಂದು ಪೊಲೀಸರು ಬಂದಿದ್ದಾರೆ, ಉಡುಪಿ ಜಿಲ್ಲಾ ಪೊಲೀಸರು ಬಂದಿರುವಂತದ್ದು. ಯಾಕಂದ್ರೆ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಏನಂತ ಹೇಳಿದ್ರೆ BL ಸಂತೋಷ್ ಯಾರಿದ್ದಾರೆ ಅವರ ವಿರುದ್ಧ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಇವರು ತಿಮರೋಡಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದು ಕೂಡ ಫೇಸ್ಬುಕ್ ಅಲ್ಲಿ ಇರುವಂತಹ ಹೇಳಿಕೆ, ಫೇಸ್ಬುಕ್ ಲೈವ್ ಅಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಅದು ತುಂಬಾ ವಿವಾದಕ್ಕೆ ಕಾರಣ ಆಗುತ್ತೆ. ಹಾಗೇನೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಬಿಜೆಪಿಯ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತ ರಾಜೀವ್ ಕುಲಾಲ್ ಅವರು ಈ ಪ್ರಕರಣ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಅವರಿಗೆ ಒಂದು ನೋಟಿಸ್ ಕೊಡ್ಲಿಕ್ಕೆ ಬ್ರಹ್ಮಾವರ ಪೊಲೀಸರು ಇವರ ಮನೆಗೆ ಬಂದಿರ್ತಾರೆ, ತಿಮರೋಡಿ ಅವರ ಮನೆಗೆ. ಆದ್ರೆ ಅವರು ಆ ನೋಟಿಸ್ ತಗೊಳ್ಳಿಕ್ಕೆ ಹಿಂದೇಟು ಹಾಕ್ತಾರೆ. ಮತ್ತೆ ಅವರೊಟ್ಟಿಗೆ ಅನುಚಿತ ವರ್ತನೆ ಮಾಡಿದ್ದಾರೆ, ಪೊಲೀಸರೊಟ್ಟಿಗೆ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನೋದು ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಗಿ ಭದ್ರತೆಯಲ್ಲಿ ಅವರನ್ನ
ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಪೊಲೀಸರು ಬಂದಿರುವಂತದ್ದು. ಹಾಗೇನೆ ಮನೆಯಲ್ಲಿ ತಿಮ್ಮರೋಡಿ ಅವರ ಮನೆಯಲ್ಲಿ ತಿಮ್ಮರೋಡಿ ಅವರು ಇದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದ್ದಾರೆ, ಅವರ ವಕೀಲರು ಕೂಡ ಇದ್ದಾರೆ. ವಕೀಲರೊಟ್ಟಿಗೆ ಪೊಲೀಸರು ಮಾತುಕತೆ ನಡೆಸ್ತಾ ಇದ್ದಾರೆ ಅವರನ್ನ ವಶಕ್ಕೆ ತಗೊಳ್ಬೇಕು ಅನ್ನೋದು. ಆದ್ರೆ ವಕೀಲರು ಹೇಳ್ತಾ ಇರುವಂತದ್ದು ನಾವೇ ಕರ್ಕೊಂಡು ಬರ್ತೀವಿ, ನಾವೇ ನಮ್ಮ ಗಾಡಿಯಲ್ಲೇ ಕರ್ಕೊಂಡು ಬರ್ತೀವಿ ಅನ್ನೋದು ವಾದ ವಿವಾದ ನಡೀತಾ ಇದೆ, ಮಾತಿನ ಚಕಮಕಿ ಅಂತೂ ನಡೀತಾ ಇದೆ ರಾಹುಲ್. ರೈಟ್ ಕಿರಣ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ, ಇವರು CM ಸಿದ್ದರಾಮಯ್ಯ ವಿರುದ್ಧ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಆ ಒಂದು ಪ್ರಕರಣ ಕೂಡ ಇದೆ. ಸೊ ಆ ಪ್ರಕರಣದ ಕ್ರಮಾನ ಅಥವಾ ಇವರು ಸಂತೋಷ್ ಅವರ ವಿರುದ್ಧ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದು ಕ್ರಮಾನ ಅಂತ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಿದ್ದರಾಮಯ್ಯ ಅವರ ಬಗ್ಗೆ ಕೊಟ್ಟಂತಹ ಹೇಳಿಕೆ ಅದು 2 ವರ್ಷದ ಹಿಂದೆ ನಡೆದಂತಹ ಘಟನೆ. ಮತ್ತೆ ಆ ಸಂದರ್ಭದಲ್ಲಿ ಆದಂತಹ ಒಂದು ನೀಡಿದಂತಹ ಹೇಳಿಕೆ, ಇಲೆಕ್ಷನ್ ನಂತರ ಆದಂತಹ ಹೇಳಿಕೆ ಅದು. ಅದಕ್ಕೂ ಇವತ್ತಿನ ಇದಕ್ಕೆ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ ಇದು ಸಂಘಟನಾ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿದೆ, ಅವರ ವಿರುದ್ಧ ಅವೇಳನಕಾರಿಯಾಗಿ ಹೇಳಿರುವಂತದ್ದು, ಮತ್ತೆ ಅವರಿಗೆ ಅವರ ಸನ್ಮಾನಕ್ಕೆ ಧಕ್ಕೆ ತರುವಂತಹ ಒಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಅರೆಸ್ಟ್ ಮಾಡ್ಲಿಕ್ಕೆ ಅಥವಾ ವಶಕ್ಕೆ ತಗೊಳ್ಳಿಕ್ಕೆ ಪೊಲೀಸರು ಬಂದಿರುವಂತದ್ದು. ರಾಹುಲ್, ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಕುರಿತಾಗಿ ಒಂದು ಫೇಸ್ಬುಕ್ ಲೈವ್ನಲ್ಲಿ ಯಾವ ರೀತಿಯಾದಂತಹ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಇವರು ಕೊಟ್ಟಿದ್ರು. ಸೊ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನಡೀತಿರುವಂಥ ಒಂದು ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ. ಅದನ್ನೇ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಸ್ಪಷ್ಟಪಡಿಸ್ತಾ ಇದ್ರು. ಸೊ ಪೊಲೀಸರು ಬಂದಿರುವಂಥ ಕಾರಣ ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ರು 2 ವರ್ಷಗಳ ಹಿಂದೆ, ಆ ಹೇಳಿಕೆ ಅದೇ ಕಾರಣ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ BL ಸಂತೋಷ್ ಅವರ ವಿರುದ್ಧವಾಗಿ ಯಾವ ರೀತಿಯಾದಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಇವರು ಫೇಸ್ಬುಕ್ ಲೈವ್ನಲ್ಲಿ ಮಾಡಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅವರ ಮನೆಗೆ ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಭಾರಿ ಹೈಡ್ರಾಮಾ ನಡೀತಾ ಇದೆ ಅವರ ಮನೆ ಮುಂದೆ. ಯಾಕಂದರೆ ಬೆಂಬಲಿಗರಿದ್ದಾರೆ, ಜೊತೆಗೆ ಅವರ ವಕೀಲರಿದ್ದಾರೆ, ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ. ಸೊ ವಕೀಲರ ವಾದ ಏನು, ನಾವೇ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸ್ತೀವಿ ಅಂತ. ಆದರೆ ಪೊಲೀಸರು ಇಲ್ಲ, ನಾವು ವಶಕ್ಕೆ ಪಡ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ಬಂದಿದ್ದೀವಿ ಅಂತ ಹೇಳಿ. ಸೊ ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಮುಂದೆ ಒಂದು ಹೈಡ್ರಾಮಾ ನಡೀತಾ ಇದೆ. ಈಗ ಸದ್ಯಕ್ಕೆ ಇರುವಂಥ ಒಂದು ವಿಜುವಲ್ಸನ್ನು ನಾವು ನೋಡೋ ಹಾಗಿದ್ರೆ ಅಲ್ಲೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದು ಅವರ ಮನೆಯ ನೇರ ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇರೋದು. ಸೊ ಈಗ ಪೊಲೀಸರಲ್ಲಿ ಬಂದಿರೋದ್ರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.